ನನ್ನ ಜೀವನಕ್ಕೆ ಬಂದು ನನ್ನನ್ನು ಕಾಪಾಡಿದೆ. ಈ ಉಭಯ ಮಕ್ಕಳಿಗೆ ವಿದ್ಯೆಯನ್ನು ಶಸ್ತ್ರಾಭ್ಯಾಸವನ್ನು ಬೇಕಾದ ಹಾಗೆ ಬೋಧಿಸಿ ಉಪದೇಶಿಸಿ ಸೂರ್ಯವಂಶದ ಉತ್ತರಾಧಿಕಾರಿಗಳು ಸಮರ್ಥರಾಗುವಂತೆ ಇದಕ್ಕೆ ತಾಯಿಯಾದ ನಾನೇನೂ ಕೊಡುವುದಕ್ಕಿಲ್ಲ ಸ್ವಾಮಿ. ನನ್ನ ಬಳಿಯಲ್ಲಿ ಈ ಕಣ್ಣೀರ ಕಾಣಿಕೆಯನ್ನೇ ನಿಮಗೆ ಅರ್ಪಿಸುತ್ತಾ ಇಲ್ಲ. ಭೂಪತಿಯಾಗುವಂತಹ ರಾಮ ಭೂಜಾತಿಯ ಪತಿಯಾಗಿದ್ದಾಗ ವನವಾಸಕ್ಕೆ ಹೋಗಬೇಕಾಗಿದೆ. ಭೂಪತಿಯಾದ ಭೂಜಾತಿಯಾದಂತಹ ನಾನು ಸನ್ನಿಹದಲ್ಲಿ ಇಲ್ಲದೇನೂ ಸ್ಥಿತಿ ಬರುವುದು. ಇಳೆಯ ಮನಿ ಸನ್ನಿಧಿಯಲ್ಲಿ ಇಳೆಯ ನಂತರಗಿಲ್ಲ ಶಾಶ್ವತ ನೆಲೆ ಇಲ್ಲ. ನನಗಿಲ್ಲ ಇಳಿದೆ. ನನಗೇನು ಆಗಬೇಕಾದ್ರೆ ಏನೂ ಇಲ್ಲ. ಪುಣ್ಯವಾದಂಥವರು ಮನೆಯನ್ನು ಬಂದು ಸೇರಿದ್ದೇನೆ, ಅವರು ವಂಶವನ್ನು ಬಂದು ಸೇರಿದ್ದೇನೆ ಅಂತ ಸಮಾಧಾನ ನನಗೆ. ಕ್ರಿಯೆಗಳು ಮಕ್ಕಳಂತಿರುವಂಥ ಮಹಿಳೆಯರು ಓಲೈಸಿ ಗೌರವಿಸುವಂತ ಸಖಿ ವೃಂದ ಬೇಕಾದರೂ ಮಾಡಿ ಪೂರೈಸುವಂತಹ ಶಕ್ತಿ ಯಾರು? ಇಂತಹ ಅಯೋಧ್ಯೆಗೆ ನಾವು ರಾಣಿಯಾಗಿ ನಿಲ್ಲಿಸಿದ್ದೇವೆ. ಆದರೆ ಮಹಾಮಾನವನವಾದಕ್ಕೆ ತಲೆಬಾರುತ್ತೇನೆ. ರಾಣಿಯಾಗಿರುವಂತಹ ಈ ಅಯೋಧ್ಯೆಯ ಪುಣ್ಯ ಭೂಮಿಗೆ ಇದೋ ತಲೆಬಾಗಿ ಹೊಂದಿಸುತ್ತಾ ನನ್ನ ಶಪಥವನ್ನು ಕೇಳಿರಿ ಕೇಳಿರಿ ಕೇಳಿರಿ. ರಾಮನನ್ನು ಬಿಟ್ಟು ಬದುಕೆಂದು ಬೆಳಗಿಲ್ಲ. ರಾಮನನ್ನು ಬಿಟ್ಟು ಬದುಕೆಂಬುದೆನಗಿಲ್ಲ. ರಾಮರಾಮಯನುವಿ ಭಾವೆಯಂತ ಕರಣ ಎನುವಿ ಭಾವೆಯಂತ ಕರಣ. ಈ ಮಾತು ಸಿಗದಿರಲು ಗೋವಿನಿಯೇ ವಂಶದ ಅಧಿಷ್ಠಾತ ದೇವತೆಯಾದ ಸೂರ್ಯ ನಾರಾಯಣನನ್ನು ಪ್ರಾರ್ಥಿಸುತ್ತಾ ಇದ್ದೇವೆ. ಶ್ರೀರಾಮಚಂದ್ರ ಆ ಸುಂದರವಾದ ರೂಪವನ್ನು ನನ್ನ ಅಂತರ್ಗತಕ್ಕೆ ಸ್ಥಾಪಿಸಿಕೊಂಡಿದ್ದೇನೆ. ರಾಮ 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 ಎನ್ನುತ್ತ ಕೇವಲ ನಾಲಿಗೆಯಿಂದ ರಾಮ ರಾಮ ನಾಮ ವ್ಯಾಹಗಳನ್ನು ನಾನು ಮಾಡುತ್ತಿದ್ದದಲ್ಲ. ನನಗದು ಉಸಿರು, ನನಗದು ಆಹಾರ, ನನಗದು ಜೀವನ, ನನಗದು ಸಂತೋಷ, ನನಗೆಲ್ಲವೂ ಆಗಿದೆ. ಅಂತಹ ರಾಮ ರಾಮ ಎನ್ನುವಂತ ಆ ಶುಭ ನಾಮವನ್ನು, ಪಾವನ ನಾಮವನ್ನು ಈಗರ ಪೂರ್ವಕವಾಗಿ ನಾನು ಆಡುತ್ತಾ ಇದ್ದೇನೆ. ಇದು ಸತ್ಯ ಸತ್ಯ ಸತ್ಯ. ರಾಮನನ್ನಲ್ಲದೆ ಅನ್ಯರಲ್ಲಿ ಎಣಿಸಿದ ದೋಷಿಗಳು ನಾನು. ಇದು ಸತ್ಯ ಎನ್ನುವುದು ಪ್ರಪಂಚದ ಜನರು ತಿಳಿಯುವುದಕ್ಕೋಸ್ಕರವಾಗಿ ಹೇ ಭೂಮಾತ